ಇನ್ನು ಬುರುಡೆ ಪ್ರಕರಣ, ಧರ್ಮಸ್ಥಳದ ಬುರುಡೆ ಪ್ರಕರಣ SIT ತನಿಖೆ ಮುಕ್ತಾಯ ಕಂಡಿದೆ. ಇನ್ನೇನಿದ್ರೂ ಇದರ ಭವಿಷ್ಯ ನ್ಯಾಯಾಲಯದಲ್ಲಿ ನಿರ್ಧಾರ ಆಗುತ್ತೆ. ಜುಲೈ 29ನೇ ತಾರೀಕು ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ನ್ಯಾಯಾಲಯ ಈ ವಿಚಾರಣೆ ನಡೆಸಿ ತನ್ನ ಅಭಿಪ್ರಾಯವನ್ನು ಹೇಳುತ್ತೆ. ಕೋರ್ಟ್ ತನಿಖೆ ಪೂರ್ಣ ಅಂತ ಏನಾದರೂ ಅನ್ನಿಸಿದರೆ SIT ವಿಸರ್ಜನೆ ಆಗುತ್ತೆ. ಸೊ ಇಲ್ಲಿಗೆ ಒಂದು ಹಂತಕ್ಕೆ ಬಂತು. ಏನು ಕಡಿಮೆನಾ? 7,005 ಪುಟಗಳ ವರದಿ, 7,005 ಪುಟಗಳು, ಇನ್ನು 3,923 ಪುಟಗಳ ಮಧ್ಯಂತರ ವರದಿ, ಒಟ್ಟು 7,005 ಪುಟಗಳು, 12 ಫೈಲ್ಗಳು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು CM ಅವರನ್ನ ಭೇಟಿ ಮಾಡಿ ಪ್ರಣಬ್ ಮೊಹಂತಿ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಹೊರಟಿದ್ರಲ್ಲ CM, ಅದಕ್ಕಿಂತ ಮೊದಲು ಭೇಟಿ ಮಾಡಿ ಚರ್ಚೆ ಮಾಡಿದರು CM ಅವರ ಸದಾಶಿವನಗರದ ನಿವಾಸದಲ್ಲಿ. ಎಷ್ಟರ ಮಟ್ಟಿಗೆ ಇದು ಸದ್ದಾಗಿತ್ತು, ಸುದ್ದಿಯಾಗಿತ್ತು ನಾವು ನೋಡಿದ್ದೀವಿ. ಒಂದಾ ಎರಡ ಆರೋಪಗಳು, ಪ್ರತ್ಯಾರೋಪಗಳು, ಬೇರೆಯವರು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡಿದಂಥ ಆಪರೇಷನ್ಗಳು, ಯಾರು ಕರ್ಕೊಂಬಂದರು, ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷನಾದಂಥ ಬುರುಡೆ ಮ್ಯಾನ್, ಅಬ್ಬಾ ಅವನಿಗಿಟ್ಟಂಥ ಹೆಸರು ಎಕ್ಸ್. ಆ ಮನುಷ್ಯ ತೋರಿಸಿದ ಜಾಗನೆಲ್ಲ ಅಗದಿದ್ದೆ, ಬಗ್ದಿದ್ದೆ. ಎಲ್ಲಿ ತನಕ ಬಂತದು? ರತ್ನಗಿರಿ ಬೆಟ್ಟ, ಬಾಹುಬಲಿ ಬೆಟ್ಟ ಇದೆಯಲ್ಲ, ಬೆಟ್ಟ ತನಕ ಬಂತು. ಇನ್ನು ಸ್ವಲ್ಪ ದಿನಗಳಾಗಿದ್ದರೆ ಸೀದಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ಬಿಡ್ತಿದ್ದ ಅಣ್ಣ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಒಂದು ಲೆವೆಲ್ಗೆ ಬಂತೀಗ. ಎಸ್, ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ನೋಡ್ತಾ ಇದ್ವಿ, ಯಾಕಂದರೆ ಆರಂಭದಿಂದ ಕೊನೆಯ ತನಕ, ಅಂದರೆ ಇಲ್ಲಿ ತನಕ ನೀವು ಇದರ ವರದಿಗಾರಿಕೆಯನ್ನು ಮಾಡಿದ್ದೀರಿ. ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಇದು. ದೇಶಾದ್ಯಂತ ಗಮನ ಸೆಳೆದಂಥ ಸಂಗತಿ. ಅಷ್ಟೇ ಅಲ್ಲ, ಈ ಬೇರೆ ವಿದೇಶಿ ಮಾಧ್ಯಮಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವರದಿಗಳನ್ನು ಬಿತ್ತರಿಸಿದ್ವು. ಇಲ್ಲಿ ನಮ್ಮ ಕಾಳಜಿ ಕಳಕಳಿ ಒಂದೇ ಆಗಿತ್ತು ಪೃಥ್ವಿರಾಜ್, ಅದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಏನು ಅಂದರೆ, ನೀವು ಯಾರನ್ನು ಟಾರ್ಗೆಟ್ ಮಾಡ್ತೀರೋ ಮಾಡ್ಕೊಳ್ಳಿ, ನಿಮಗೆ ಹಕ್ಕಿದೆ, ನಿಮಗೆ ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದೆ, ಹೋರಾಟ ಮಾಡಿ ಅವ್ರ ವಿರುದ್ಧ. ಆದರೆ ಕ್ಷೇತ್ರವನ್ನು ನೀವು ಟಾರ್ಗೆಟ್ ಮಾಡಬೇಡಿ ಅನ್ನುವಂಥದ್ದು ಮಾತ್ರ ಮೊದಲಿಂದಲೂ ಕೂಡ ನಮ್ಮ ಧ್ವನಿಯಾಗಿತ್ತು. ಅಂತೂ ಇಂತೂ ಏನು ಅಂತಂದರೆ, ಈಗ 7,005 ಪುಟಗಳು, ಈ ಮೊದಲಿಂದ 3,923 ಪುಟ ಅಂತೆ, 2,003 ಚಿಲ್ಲರೆ ಪುಟ ಎರಡೂ ಸೇರಿ 7,005 ಪುಟಗಳ ವರದಿ ಸಲ್ಲಿಕೆ ಆಗಿದೆ. ಮುಂದೇನು? ರಂಗನಾಥ್, ಸದ್ಯಕ್ಕೆ ಇದು ಅಂದರೆ ನೀವು ಹೇಳ್ದಂಗೆ 2025-26 ಅತಿ ದೊಡ್ಡ ಪ್ರಕರಣ ಅಂತಲೇ ಹೇಳ್ಬೋದು. ರಾಜ್ಯ, ದೇಶ, ವಿದೇಶಗಳಲ್ಲೂ ಸಾಕಷ್ಟು ಗಮನವನ್ನು ಸೆಳೆದಿತ್ತು. ಸಾಕಷ್ಟು ಎಲ್ಲ ದೇಶದ ಗಮನ ಈ ಕಡೆ ಕಳೆದ ಒಂದು ವರ್ಷದಿಂದ ಇತ್ತು. ಸದ್ಯಕ್ಕೆ ಇದು ಒಂದು ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ SIT ಏನು ಫೈನಲ್ ರಿಪೋರ್ಟನ್ನು ನಿನ್ನೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸ್ತು. ಇದಾದ ನಂತರ ಈಗ ಜುಲೈ 29ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ಈ ಒಂದು SITಯ ಭವಿಷ್ಯ ನಿರ್ಧಾರ ಆಗಲಿದೆ. ನಿನ್ನೆಯೇ ಆಲ್ಮೋಸ್ಟ್ ಎಲ್ಲ ತನಿಖೆಗಳಿಗೂ ಬ್ರೇಕ್ ಬಿದ್ದಿರುವಂಥದ್ದು. ಯಾವಾಗ ಒಂದು ತನಿಖಾ ಸಂಸ್ಥೆ, ಇವಾಗ SIT ಅಂತ ವಿಶೇಷ ತನಿಖಾ ಸಂಸ್ಥೆಗಳು ಫೈನಲ್ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಕೊಡ್ತವೆ, ಅಲ್ಲಿಗೆ ಈ ಒಂದು ಪ್ರಕರಣದ ತನಿಖೆ ಸಂಪೂರ್ಣವಾಗಿ ನಿನ್ನೆಗೆ ಸ್ಟಾಪ್ ಆಗಿದೆ. ಸೊ ಇವತ್ತಿನಿಂದ ಯಾವುದೇ ರೀತಿ ಹೊಸ ತನಿಖೆಗಳಿರೋದಿಲ್ಲ. ಈಗ ಏನು ಜುಲೈ 29ನೇ ತಾರೀಕು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆ ಸಂದರ್ಭದಲ್ಲಿ SIT ಅಂದರೆ ಈ SIT ತನಿಖೆ ಸಂಪೂರ್ಣವಾಗಿದ್ದರೆ SITಯನ್ನು ವಿಸರ್ಜನೆಗೆ ಆದೇಶವನ್ನು ಕೊಡಲಾಗುತ್ತೆ. ಇಲ್ಲ ಅಂತ ಹೇಳಿದರೆ ಇನ್ನೇನಾದರೂ ತನಿಖೆ ಮುಂದುವರಿಯುವಂಥ ಅವಶ್ಯಕತೆ ಇದೆ ಅಂತ ಹೇಳಿದರೆ ಮುಂದುವರಿಸುವಂಥ ನಿರ್ಧಾರ, ಅಭಿಪ್ರಾಯವನ್ನು ಕೋರ್ಟ್ ಕೈಗೊಳ್ಳುತ್ತೆ. ಸೊ ಇದೆಲ್ಲದರ ಮಧ್ಯೆ ಇವಾಗ ಈ ಒಂದು 7,005 ಒಂದು ದೊಡ್ಡ ಅಂದರೆ ಬೃಹತ್ ಪೇಜ್ಗಳಿರುವಂತಹ ಈ ಒಂದು ವರದಿಯನ್ನು 12 ಫೈಲ್ಗಳಲ್ಲಿ ಕೊಟ್ಟಿರುವಂಥದ್ದು. 4 TB ಅಂದರೆ ಇವರೇನು 255 ಜನರ ಸಾಕ್ಷಿದಾರರನ್ನ ವಿಚಾರಣೆಗೆ ಒಳಪಡಿಸಿದ್ರು, ಸಾಕಷ್ಟು ಜನರನ್ನು ವಿಚಾರಣೆಯನ್ನು ಮಾಡಿದ್ರು. ಆರೋಪಿ CN ಚಿನ್ನ ಏನಿದೆ, ಮಾಸ್ಕ್ ಮ್ಯಾನ್ ಆಗಿದ್ದ, ಬುರುಡೆ ಏನು ತಗೊಂಡ್ಬಿಟ್ಟಿದ್ದ, ಅವನ ಬಂಧನ ಆಗಿ ವಿಚಾರಣೆ ನಡೀತು. ಇವೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಯಿತು. ಇಲ್ಲಿ ಷಡ್ಯಂತ್ರ ಭಾಗ ಅಂತ ಬಂತು, ಮತ್ತು ಕಾನ್ಸ್ಪಿರಸಿ, ಮತ್ತು ಕೆಲವೊಂದು ಏನು ಪರ್ಜರಿ ರಿಪೋರ್ಟ್ ಅಂತ ಹೇಳ್ತಾರೆ, ಅಂದರೆ ಸುಳ್ಳು ಸಾಕ್ಷ್ಯ ಬಂದಂಥದ್ದು, ಮತ್ತು ಈ ಒಂದು ಈ ಪರ್ಜರಿ ರಿಪೋರ್ಟ್ ಮತ್ತು ಅದರ ಜೊತೆಗೆ ಏನೇನು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಯಿತು. ಸೊ ಅದರ ಒಂದು ಸುದೀರ್ಘ ವರದಿ ಇದಾಗಿರುವಂಥದ್ದು. ಮತ್ತು ಅವನ್ನೆಲ್ಲವನ್ನು ವಿಡಿಯೋ ಹೇಳಿಕೆ ಮಾಡೋದ್ರಿಂದ
4 TB ಹಾರ್ಡ್ ಡಿಸ್ಕನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಚಿನ್ನಯ್ಯ ಏನು ತೆಗೆದುಕೊಂಡು ಬಂದಿದ್ದ ಬುರುಡೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಅಸ್ಥಿಪಂಜರಗಳು ಬುರುಡೆಗಳು ಏನು ಸಿಕ್ಕಿತ್ತು ಅದೆಲ್ಲವನ್ನು FSLಗೆ ಕಳಿಸಲಾಗಿತ್ತು. ಅದರ ರಿಪೋರ್ಟ್ ಸಮೇತ ಆ ಒಂದು ಎಲ್ಲ ಏನು ಎವಿಡೆನ್ಸ್ಗಳಿದ್ದು ಅವನ್ನೆಲ್ಲವನ್ನು ಕೂಡ ಈಗ ಕೋರ್ಟ್ ವಶಕ್ಕೆ ನೀಡಲಾಗಿರುವಂಥದ್ದು. ಈಗ ಮುಂದಿನ ನಡೆದ ಏನಿರುತ್ತೆ ಅನ್ನೋದು ಕುತೂಹಲ ಆಗಿರುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಏನು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತ ಭಟ್, ವಿಠಲ್ ಗೌಡ ಮತ್ತು CN ಚಿನ್ನಯ್ಯ ಇವರೆಲ್ಲದರ ಮೇಲೆ ಪರ್ಜುರಿ ರಿಪೋರ್ಟ್ ಅಂದರೆ ಸುಳ್ಳು ಸಾಕ್ಷ್ಯ ಷಡ್ಯಂತ್ರದ ಭಾಗವಾಗಿ ಕೆಲವೊಂದು ಏನೇನು ಮಾಡಿದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಅದರಲ್ಲಿ ಪ್ರಮುಖವಾಗಿ ಇದೆ ಅನ್ನೋದು ಈಗ ತಿಳಿದು ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ 7,005 ಪುಟಗಳಲ್ಲಿ ಏನೇನಿದೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂಥದ್ದು. ಸೊ ಅದು ಇನ್ನೇನು ಕೆಲವು ದಿನಗಳಲ್ಲಿ ಅದು ಕೂಡ ಅದು ಬಹಿರಂಗಗೊಳ್ಳಿದೆ SIT ರಿಪೋರ್ಟ್ ಏನಿರುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಇವಾಗ ಹೈಕೋರ್ಟ್ ಕೂಡ ಹೇಳಿತ್ತು, ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿಯನ್ನು ಬೇಗ ಕೊಡಿ ಅಂತ ಕೂಡ ಹೇಳಿತ್ತು. ಅದೇ ರೀತಿ ಈಗ ಕೊಟ್ಟಿರುವಂಥದ್ದು. CM ಜೊತೆ ಕೂಡ ಮೋಹಂತ್ SIT ಮುಖ್ಯಸ್ಥ ಮಾತಾಡಿರುವಂಥದ್ದು. ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಂಗನಾಥ್, ಇದು ಸಂಗತಿ ಮುಂದಿನ ನಡೆ ಏನಾಗಬಹುದು, ಯಾಕಂದರೆ ಎರಡಾ ರೀತಿಯಲ್ಲಿ ಅದು ಸದ್ದಾಗಿದ್ದು ಸುದ್ದಿಯಾಗಿದ್ದು. ಅದಕ್ಕೆ TVನ ಮೊದಲಿಂದಲೂ ಕೂಡ ಒಂದೇ ನಿಲುವು, ಇದರ ಸತ್ಯ ಏನಿದೆಯಲ್ಲ ಸತ್ಯ ಹೊರಗಡೆ ಬರಬೇಕು ಸರಿಯಾದ ರೀತಿಯಲ್ಲಿ. ಯಾಕಂದರೆ ಕ್ಷೇತ್ರವನ್ನು ಯಾವತ್ತೂ ಕೂಡ ಟಾರ್ಗೆಟ್ ಮಾಡಬಾರ್ದು, ಅದೇ ನಮ್ಮ ನಿಲುವಾಗಿತ್ತು. ಈ ಬಹುಜನಂ ಪೂಜಿಸುವ ತೀರ್ಥದೋಳು ಕ್ಷೇತ್ರದೋಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ, ವಿಹಿತಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋತಿದೆಯೋ ಮಂಕುತಿಮ್ಮ. ಮಹಿಮೆ ಮನಸೋತಿದೆ ನಾವು ಹೋಗ್ತೀವಿ, ನೀವು ಬೇಡ ಅಂದ್ರೆ ನಾವು ಹೋಗೋದು ಬಿಡೋಕ್ಕೆ ಸಾಧ್ಯನಾ? ಅಥವಾ ಅಲ್ಲಿ ಏನೋ ನಡೆಯುತ್ತೆ ಅಂದ ತಕ್ಷಣ ನಾವು ನೇರವಾಗಿ ಆರೋಪ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. SIT ರಿಪೋರ್ಟ್ ಏನು ಕೊಟ್ಟಿದೆ ನೋಡೋಣ, ಸತ್ಯ ಹೊರಗಡೆಗೆ ಬರಬೇಕು, ಬರಲಿ.